ರೋಣ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ ಹಾಗೂ ಸಂಘಟನೆಗಳ ಉದ್ಘಾಟನೆ. ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುವ ಕಾರ್ಯಕ್ರಮ, ಶುದ್ಧ ಕುಡಿಯುವ ನೀರಿನ ಘಟಕ ಅನಾವರಣ, ಕಾಲೇಜು ಸಂಸತ್ತು ಹಾಗೂ ವಿವಿಧ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘಗಳ ಉದ್ಘಾಟನಾ ಸಮಾರಂಭವು ಕಾಲೇಜಿನ ಸಭಾಭವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾಲೇಜಿನ ಸಭಾಭವನದಲ್ಲಿ ಬೆಳಗ್ಗೆ 10:30 ಆಯೋಜಿಸಲಾಗಿದ್ದ ಈ ವರ್ಣರಂಜಿತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಭಾರ ಪ್ರಾಚಾರ್ಯರಾದ ಶ್ರೀಮತಿ ಸರಸ್ವತಿ ದೊಡ್ಡಮನಿಯವರು ವಹಿಸಿದ್ರು. ಇನ್ನು ಕುಂದು ಕೊರತೆ ನೀಗಿಸಲು ಬದ್ಧ, ಇನ್ನು ಪೋಷಕರ ಕನಸು ನನಸು ಮಾಡಿ ಮಿಥುನ್ ಜಿ ಪಾಟೀಲ್. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರೋಣ ಮತಕ್ಷೇತ್ರದ ಭವಿಷ್ಯದ ನಾಯಕ ಹಾಗೂ ತಾಲೂಕು ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಮಿಥುನ್ ಜಿ ಪಾಟೀಲ್ ಅವರು, ವಿದ್ಯಾರ್ಥಿಗಳು ಭವಿಷ್ಯ ನಿರ್ಮಾಣ ಮಾಡುವ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಯಾವುದೇ ರೀತಿಯ ಕುಂದು ಕೊರತೆಗಳಿದ್ದರೂ ಅವುಗಳನ್ನು ಪರಿಹರಿಸಲು ನಾವು ಬದ್ಧರಾಗಿದ್ದೇವೆ. ಆದರೆ ವಿದ್ಯಾರ್ಥಿಗಳಾದ ನೀವು ನಿಮ್ಮ ತಂದೆ ತಾಯಂದಿರು ಕಂಡ ಕನಸುಗಳನ್ನು ನನಸು ಮಾಡುವ ಶಕ್ತಿಯನ್ನ ಬೆಳೆಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಮುಂದುವರೆದು ಮಾತನಾಡಿರುವ ಅವರು, ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾಗಿ ಕಷ್ಟಪಟ್ಟು ಓದಿ ಎಂಎನಲ್ಲಿ ಗೋಲ್ಡ್ ಮೆಡಲ್ ಪಡೆದು ಪ್ರಸ್ತುತ ಇದೇ ಪಟ್ಟಣದ ಪುರಸಭೆಯ ಮುಖ್ಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರುವ ರಮೇಶ್ ಹೊಸಮನಿಯವರು ಇವತ್ತು ನಿಮ್ಮ ಮುಂದೆ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದಾರೆ. ಅವರನ್ನ ಮಾದರಿಯನ್ನಾಗಿಟ್ಕೊಂಡು ನೀವು ಕೂಡ ಕಷ್ಟಪಟ್ಟು ಓದಿ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನ ನೀಡಿದರು. ತಾವೆಲ್ಲ ಬಹಳ ಒಂದು ಈ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ಹೆಚ್ಚು ಒಂದು ವಿಶ್ವಾಸ ಇಟ್ಕೊಂಡು ತಮ್ಮ ತಂದೆ ತಾಯಿಯರು ತಮ್ಮ ಪಾಲಕರು ಎಲ್ಲರೂ ಕೂಡ ಅವ್ರಿಗೆ ಈ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸ ಮುಂದುವರಿಸಬೇಕು. ತಾವು ಕೂಡ ಅನೇಕ ಹಲವಾರು ಸಾಧನೆಗೆ ಶಿಕ್ಷಣವೇ ಪ್ರಮುಖ ಅಡಿಪಾಯ, ರಮೇಶ್ ಹೊಸಮನಿ. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ರೋಣ ಪುರಸಭೆಯ ಮುಖ್ಯ ಅಧಿಕಾರಿ ರಮೇಶ್ ಹೊಸಮನಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಶಿಕ್ಷಣ ಅತ್ಯಂತ ಅವಶ್ಯಕ. ಕಾಲೇಜಿನ ಈ ದಿನಗಳನ್ನು ಸರಿಯಾಗಿ ಬಳಸಿಕೊಂಡು ಶ್ರದ್ಧೆಯಿಂದ ವ್ಯಾಸಂಗ ಮಾಡಬೇಕು ಅಂತ ತಿಳಿಸಿದರು. ಅದರಂತೆ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ವೀರಪ್ಪ ತೆಗ್ಗಿನಮನಿಯವರು ಮಾತನಾಡಿದರು. ನಮ್ಮ ಕಾಲೇಜಿಗೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಮಿಥುನ್ ಜಿ ಪಾಟೀಲ್ ಅವರು ಒದಗಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಲವು ಇಲಾಖೆ ಅಧಿಕಾರಿಗಳು, ಕಾಲೇಜು ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಉಪನ್ಯಾಸಕ ವೃಂದದವರು ಉಪಸ್ಥಿತರಿದ್ದರು. ಅಧಿಕಾರಿಗಳು ಹಾಗೂ ಗಣ್ಯರು ಪ್ರಕಾಶ್ ಬಣಕಾರ್, ಪಿಎಸ್ಐ ರೋಣ ಪೊಲೀಸ್ ಠಾಣೆ, ಗೀತಾ ಆಲೂರು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ರೋಣ, ಅಪ್ಪು ಗರಡಿ ಉಪಾಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿ, ಇನ್ನು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಶ್ರೀಮತಿ ವಿದ್ಯಾ ದೊಡ್ಡಮನಿ, ವೀರಪ್ಪ ತೆಗಿನಮನಿ, ಅಸ್ಲಾಂ ಕೊಪ್ಪಳ, ಮಹೇಶ್ ಕಳಸನವರ್ ಹಾಗೂ ಎಸ್ಜಿ ದಿಂಡೂರು ಶಿಕ್ಷಣ ಪ್ರೇಮಿಗಳು. ಇನ್ನು ಹಿರಿಯ ಉಪನ್ಯಾಸಕರಾದ ವಿಡಿ ಬಡಗೇರ್, ಡಿಎ ತಹಶೀಲ್ದಾರ್ ಚಾವಡಿ ಮೇಡಮ್ ಹಾಗೂ ಅತಿಥಿ ಉಪನ್ಯಾಸಕರಾದ ಎಸ್ಎಸ್ ಕಾಜಿ, ಮಂಜು ಹೂವಿನಾಳ್, ಸುನಿಲ್ ಗಾಡಕೊಲ್ಲಿ, ಶೌಕತ್ ಅಲಿ ದುರ್ಗದ್ ಹಾಗೂ ಪ್ರತಿಭಾ ನಿಡ್ಗುಂದಿ, ಕಸ್ತೂರಿ ಕುಂಬಾರ್, ಎಂಎಚ್ ತಂಬರಹಳ್ಳಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ಅಪಾರ ಸಂಖ್ಯೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಅಭಿಷೇಕ್ ಕೊಪ್ಪದ್, ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ. ಸಂಪರ್ಕನ ಉದ್ಘಾಟಿಸ್ತಾ ಇದ್ದಾರೆ. ಸರ್ಕಾರದ ಮೂಲಕ ಇದು
ಅಜ್ಞಾನದ ಕೇಡು ಜ್ಯೋತಿಯ ಬಲದಿಂದ ಸಂಬಂಧ ಕಟ್ಟಿಕೊಳ್ಳುವುದು. ಜ್ಞಾನವೆಂಬ ಜ್ಯೋತಿಯಿಂದ ಅಜ್ಞಾನದ ಕತ್ತಲು ಕಳೆಯಿರಿ. ಜಗದೊಳಗೆ ನಿತ್ಯವೂ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಬದುಕು ಬೆಳಗಲಿ ಎಂದು ದೀಪದ ಮೂಲಕ ಎಲ್ಲ ಅತಿಥಿ ಮಹಾದೇವರು ಸಹಿತ ಉದ್ಘಾಟಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಆಗಮಿಸಬೇಕು. ಡ್ರೆಸ್ ಪ್ಯಾನ್ ಇದ್ದರು